ಮಾರ್ಚ್ 21ರಂದು ಅತ್ಯಂತ ಮಹತ್ವದ ಸರ್ಕಾರಿ ಆದೇಶಕ್ಕೆ ಅವ್ರು ಸೈನ್ ಹಾಕಿದ್ರು. ಪಕ್ಕದಲ್ಲಿ ಶಾಲಾ ಮಕ್ಕಳನ್ನ ಕೂಡಿಸ್ಕೊಂಡ್ಬಿಟ್ಟು ನಿಮ್ಮ ಶಿಕ್ಷಣ ಇಲಾಖೆನ ಮುಚ್ತಾ ಇದ್ದೇನೆ ಅಂತ ಹೇಳಿದ್ರು. ಭಾಷಾ ಪಠ್ಯ ಪುಸ್ತಕ ಓದಲಿಕ್ಕೂ ಬರಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಸಲಹೆಯನ್ನು ಕೊಟ್ಟಿದ್ದು ಈ ಹೆರಿಟೇಜ್ ಫೌಂಡೇಶನ್, ಆ ಚಿಂತನ ಚಿಲುಮೆ ಕುಸ್ತಿ ಕಂಪನಿಯ ಮಾಲೀಕರನ್ನ ಅವ್ರು ಕರ್ಕೊಂಡ್ಬಂದು ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ರು. ಇಟ್ಸ್ ಎ ಬ್ಯೂಟಿಫುಲ್ ಡೇ ಆಫ್ ಡಿಸ್ಮ್ಯಾಂಟ್ಲಿಂಗ್ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಅಂತ. ಯಾವ ಮನಸ್ಥಿತಿಗೆ ತಲುಪಿಟ್ಟಿದ್ದಾರೆ ಇವತ್ತಿನ ಅಮೆರಿಕದ ರಾಷ್ಟ್ರಪತಿ ಮತ್ತು ಅವರ ಸಲಹೆಗಾರರು. ಹೀಗೆ ಸರಿಯಾಗಿ 2 ತಿಂಗಳ ಹಿಂದೆ ಜನವರಿ 25ರಂದು ಪದಗ್ರಹಣ ಮಾಡಿದ ಅಮೆರಿಕದ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಆ ಕ್ಷಣದಿಂದಲೇ ತಮ್ಮ ಅನೇಕ ಕೋಲಾಹಲಕಾರಿ ತೀರ್ಮಾನಗಳ ಒಂದಾದ ಮೇಲೆ ಒಂದು ಬರೀ ಘೋಷಣೆ ಮಾಡ್ತಾ ಇಲ್ಲ, ಪ್ರತ್ಯಕ್ಷ ಅನುಷ್ಠಾನವನ್ನು ಕೂಡ ಮಾಡ್ತಾ ಹೊರಟಿದ್ರು. ತಮಗೆ ಗೊತ್ತಿರೋ ಹಾಗೆ ಅಧಿಕಾರ ವಹಿಸಿಕೊಂಡ ಮರುಕ್ಷಣದಲ್ಲೇ ಅವರು ಅಕ್ರಮ ವಲಸಿಗರ ವಿರುದ್ಧ ಸಮರವನ್ನೇ ಸಾರ್ಬಿಟ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ 3 ಲೋಡು ಯುದ್ಧ ಸೈನಿಕರ ವಿಮಾನಗಳಲ್ಲಿ ಅಕ್ರಮವಾಗಿ ಅಮೆರಿಕಕ್ಕೆ ವಲಸೆ ಹೋಗಿ ಸಿಕ್ಕು ಬಿದ್ದ ಭಾರತೀಯರನ್ನ ಮೂಲಾಜಿಲ್ಲದೆ ಸಾಗಾಣಿಕೆ ಮಾಡಿಬಿಟ್ಟು ಅಮೃತ್ಸರ್ ವಿಮಾನ ನಿಲ್ದಾಣಕ್ಕೆ ತಂದು ಡಂಪ್ ಮಾಡಿದ್ರು. ಇದು ಕೇವಲ ಭಾರತೀಯರಷ್ಟೇ ಅಲ್ಲ, ವಿವಿಧ ದೇಶಗಳ ಅಕ್ರಮವಾಗಿ ನುಸುಳುಕೋರರು ಯಾರಿದ್ದಾರೋ ಅವ್ರಿಗೆಲ್ಲರನ್ನು ಕೂಡ ಎತ್ತಂಗಡಿ ಮಾಡಿಬಿಟ್ಟು ಅವ್ರವ್ರ ದೇಶಕ್ಕೆ ಹೋಗಿ ಡಂಪ್ ಮಾಡ್ತಾ ಇದ್ದಾರೆ. ಅನೇಕರನ್ನ ಹಿಡಿದು ಬಂಧನದಲ್ಲಿ ಇಡ್ತಾ ಇದ್ದಾರೆ. ಒಂದ್ ಕಡೆ ಅಕ್ರಮ ವಲಸಿಗರ ವಿರುದ್ಧ ಯುದ್ಧ ನಡೆದ್ರೆ, ಮತ್ತೊಂದ್ ಕಡೆ ಸಕ್ರಮವಾಗಿ ಅಮೆರಿಕವನ್ನೇ ತಮ್ಮ ಕಾಯಂ ವಾಸಸ್ಥಾನವಾಗಿ ನೆಲೆಸಿದ ವಿವಿಧ ದೇಶಗಳ, ಅದರಲ್ಲೂ ಭಾರತದವರೇ ಸುಮಾರು 54 ಲಕ್ಷ ಅಮೆರಿಕದಲ್ಲಿದ್ದಾರೆ. ಯಾರ್ಯಾರು ಗ್ರೀನ್ ಕಾರ್ಡ್ ಹೊಂದಿದ್ರು, ಆ ಗ್ರೀನ್ ಕಾರ್ಡ್ ದಾರರು ತಾವೆಲ್ಲ ಶಾಶ್ವತವಾಗಿ ಅಮೆರಿಕದ ಪೌರತ್ವವನ್ನ ಪಡ್ಕೊಂಡ್ಬಿಟ್ಟಿದ್ದೇವೆ, ಇನ್ನು ಮುಂದೆ ಇಲ್ಲಿ ಶಾಶ್ವತವಾಗಿ ನೆಲೆಸ್ಲಿಕ್ಕೆ ಏನೂ ಅಭ್ಯಂತರ ಇಲ್ಲ ಅಂತ ಅನ್ಕೊಂಡಿದ್ರು. ಅವ್ರಿಗೂ ಒಂದು ಗಂಡಾಂತರ ಕಾದಿತ್ತು. ಗ್ರೀನ್ ಕಾರ್ಡ್ ದಾರರ ಮಕ್ಕಳು ಅಮೆರಿಕದಲ್ಲೇ ಹುಟ್ಟಿದ್ರೋದು ಮಾತ್ರಕ್ಕೆ ಅವ್ರಿಗೆ ಪೌರತ್ವ ಕೊಡ್ಲಿಕ್ಕಾಗಲ್ಲ, ಅಥವಾ ಗ್ರೀನ್ ಕಾರ್ಡ್ ಪಡೆದವರು ಅವರು ಶಾಶ್ವತ ನಿವಾಸಿಗಳು ಅಂತ ಅನ್ಕೊಳ್ಕೂಡ್ದು. ಯಾವುದೇ ಕ್ಷಣದಲ್ಲೂ ಕೂಡ ಅವರ ಗ್ರೀನ್ ಕಾರ್ಡ್ ಅನ್ನ ರದ್ದುಗೊಳಿಸಿ ಸ್ವದೇಶಕ್ಕೆ ವಾಪಸ್ ರವಾನೆ ಮಾಡಲಾಗಬಹುದು ಅಂತ ಮತ್ತೊಂದು ತೀರ್ಮಾನವನ್ನ ಅವರ ಉಪರಾಷ್ಟ್ರಪತಿ ಪ್ರಕಟಿಸಿದ್ರು. ಇದು ಹೀಗೆ ನಡೀತಾನೆ ಇದೆ ದಿನನಿತ್ಯ. ಈ ರೀತಿ ಇದುವರೆಗೂ ಎಂದೂ ಕಂಡು ಕೇಳಿರಿಯದಿದ್ದ ಸುಮಾರು 240 ವರ್ಷಗಳ ಇತಿಹಾಸವಿರುವ ಪ್ರಪಂಚದ ಅತಿ ಪುರಾತನ ಪ್ರಜಾಪ್ರಭುತ್ವ, ಅತಿ ದೊಡ್ಡ ಮತ್ತು ಅತಿ ಪುರಾತನ ಪ್ರಜಾಪ್ರಭುತ್ವ ರಾಷ್ಟ್ರ ಅಮೆರಿಕವನ್ನ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಮಗ ಅನ್ನೋ ಅವರ ಚುನಾವಣಾ ಘೋಷಣೆ ಏನಿತ್ತು, ಅದನ್ನ ಆಧರಿಸ್ಬಿಟ್ಟು ಮತ್ತೊಮ್ಮೆ ಅಮೆರಿಕವನ್ನ ಸರ್ವಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡ್ತಾನೆ ಅನ್ನೋ ಆ ಹುಮ್ಮಸ್ನಲ್ಲಿ ಮೊನ್ನೆ ಕಳೆದ ವಾರಾಂತ್ಯದಲ್ಲಿ ಶುಕ್ರವಾರ ಮಾರ್ಚ್ 21ರಂದು ಅತ್ಯಂತ ಮಹತ್ವದ ಒಂದು ಸರ್ಕಾರಿ ಆದೇಶಕ್ಕೆ ಅವ್ರು ಸೈನ್ ಹಾಕಿದ್ರು. ಅದೇನು ಅಂತಂದ್ರೆ, ಇನ್ನು ಮುಂದೆ ಕೇಂದ್ರ ಸರ್ಕಾರದಲ್ಲಿ ಫೆಡರಲ್ ಗವರ್ಮೆಂಟ್ ಅಂತ ಕರೀತಾರೆ, ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯನ್ನ ಮುಚ್ಚಿಬಿಡ್ತೇವೆ, ಅದನ್ನ ಕ್ರಿಯೆಗೆ ಅವತ್ತು ಸೈನ್ ಹಾಕಿದ್ರು. ಅಲ್ಲಿ ಈ ಘೋಷಣೆ ಮಾಡುವಾಗ ಎಂಥ ಒಂದು ವಿಕೃತವಾದ ವಾತಾವರಣವನ್ನ ಅವ್ರು ಸೃಷ್ಟಿಸಿದ್ರು ಅಂತಂದ್ರೆ, ಪಕ್ಕದಲ್ಲೇ ಕೃತಕವಾಗಿ ಒಂದು ಕ್ಲಾಸ್ ರೂಮ್ ಅನ್ನ ಸೃಷ್ಟಿ ಮಾಡ್ಬಿಟ್ಟು ಒಂದಿಷ್ಟು ಜನ ಶಾಲಾ ಮಕ್ಕಳನ್ನ ಅವ್ರಿಗೆ ಡೆಸ್ಕ್ ಬೆಂಚ್ ಹಾಕಿ ಕೂರಿಸ್ಬಿಟ್ಟು ಅವರಲ್ಲಿ ಪಾಠದ ಕೋಣೆಯಲ್ಲಿ ಕುಳಿತಿರೋ ದೃಶ್ಯವನ್ನ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟೆ ಶಿಕ್ಷಣ ಇಲಾಖೆಯನ್ನ ವಿದ್ಯುಕ್ತವಾಗಿ ಬಂದ್ ಮಾಡೋ ಘೋಷಣೆಯನ್ನ ಮಾಡಿದ್ರು ಟ್ರಂಪ್. ಅದಕ್ಕೆ ಅವ್ರಿಗೆ ಪ್ರೇರಣೆ ಯಾವುದು ಅಂತಂದ್ರೆ, ಈ ಬಲಪಂಥೀಯ ನಿಲುವಿನ ಒಂದು ಚಿಂತನ ಚಿಲುಮೆ ಅಲ್ಲಿದೆ, ಒಂದು ಥಿಂಕ್ ಟ್ಯಾಂಕ್ ಅಲ್ಲಿದೆ, ಹೆರಿಟೇಜ್ ಫೌಂಡೇಶನ್ ಅಂತ. ಆ ಹೆರಿಟೇಜ್ ಫೌಂಡೇಶನ್ ಅವರು ಕಳೆದ 10 ವರ್ಷಗಳಿಂದ ಡೊನಾಲ್ಡ್ ಟ್ರಂಪ್ ಅವರ ಎಲ್ಲ ರಾಜಕೀಯ ನೀತಿ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಕೊಡ್ತಾ ಬಂದಿದ್ದಾರೆ, ಬೌದ್ಧಿಕ ಮಾರ್ಗದರ್ಶನ ಕೊಡ್ತಾ ಬಂದಿದ್ದಾರೆ. ಅವರದ್ದು ಪ್ರಾಜೆಕ್ಟ್ 2025, ಪ್ರಾಜೆಕ್ಟ್ 2025 ಅಂತ ಒಂದು ಪ್ರಣಾಳಿಕೆಯ ಪಟ್ಟಿಯನ್ನೇ ತಯಾರಿಸ್ಕೊಟ್ಟಿದ್ರು. ಅದನ್ನೇ ಇವರು ಚುನಾವಣಾ ಪ್ರಣಾಳಿಕೆಯನ್ನಾಗಿ ಬಳಸ್ಕೊಂಡಿದ್ರು. ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ ಶಿಕ್ಷಣ ಇಲಾಖೆ ಕೆಲ್ಸಕ್ಕೆ ಬಾರದ್ದು, ಅದಕ್ಕೆ ಸುಮ್ಮನೆ ಅನಗತ್ಯವಾಗಿ $1 ಟ್ರಿಲಿಯನ್ ಹಣವನ್ನ ನಾವು ಸುರಿತಾ ಬಂದಿದ್ದೇವೆ, ಅದರಿಂದ ಏನೂ ಉಪಯೋಗ ಇಲ್ಲ. ಇನ್ನೇನೇ ಇದ್ರು ಕೂಡ ಶಿಕ್ಷಣದ ಜವಾಬ್ದಾರಿಯನ್ನ ಅಮೆರಿಕ ಸಂಯುಕ್ತ ಸಂಸ್ಥಾನದ 51 ರಾಜ್ಯ ಸರ್ಕಾರಗಳೇ ಹೊರಬೇಕು, ಇಲ್ಲಿ ಕೇಂದ್ರದಲ್ಲಿ ಅದರ ಅಗತ್ಯ ಇಲ್ಲ ಅಂತ ಅವ್ರು ಘೋಷಣೆ ಮಾಡ್ತಾನೆ ಬಂದಿದ್ರು. ಅದಕ್ಕೆ ಅನುಗುಣವಾಗಿ ಮೊನ್ನೆ ಮಾರ್ಚ್ 21ರಂದು ಶುಕ್ರವಾರ ಶಿಕ್ಷಣ ಇಲಾಖೆಯನ್ನ ಇನ್ನು ಮುಂದೆ ಮುಚ್ಚುವ, ಅದನ್ನ ಒಂಥರ ಬುಲ್ಡೋಜರ್ ಮೂಲಕ ಧ್ವಂಸಗೊಳಿಸುವ ಕಾರ್ಯಾಚರಣೆಗೆ ವಿದ್ಯುಕ್ತವಾಗಿ ಸೈನ್ ಹಾಕಿದ್ರು. ಅಲ್ಲೇನೆ ಉಪಸ್ಥಿತರಿದ್ದ ಶಿಕ್ಷಣ ಸಚಿವೆ, ಅವ್ರನ್ನ ಸೆಕ್ರೆಟರಿ ಅಂತ ಕರೀತಾರೆ, ಲಿಂಡಾ ಮ್ಯಾಕೋಹನ್ ಅಂತ,
ಆಕೆಗೆ ಹೇಳ್ಬಿಟ್ರು, ಅವರು ಆದೇಶ ಕೊಟ್ಬಿಟ್ರು, ಆದಷ್ಟು ಶೀಘ್ರಗತಿಯಲ್ಲಿ ನಮ್ಮ ಶಿಕ್ಷಣ ಸಚಿವರು ಈ ಶಿಕ್ಷಣ ಇಲಾಖೆಯನ್ನ ಮುಚ್ಚೋ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಅದಷ್ಟೇ ಅಲ್ಲ, ಆಕೆಗೆ ಒಂದು ತಮಾಷೆ ಕೂಡ ಮಾಡಿದ್ರು, ಆಕೆ ಕಿಚಾಯಿಸಿದ್ರು. ಬಹುಶಃ ಲಿಂಡಾ ಮ್ಯಾಕ್ಕೋಹನ್ ಅಮೆರಿಕದ ಕಟ್ಟ ಕಡೆಯ ಶಿಕ್ಷಣ ಸಚಿವರಾಗಿರ್ತಾರೆ ಅಂತ. ಶಿ ವಿಲ್ ಬಿ ದ ಲಾಸ್ಟ್, ಪರ್ಹ್ಯಾಪ್ಸ್ ಶಿ ವಿಲ್ ಬಿ ದ ಲಾಸ್ಟ್ ಸೆಕ್ರೆಟರಿ ಫಾರ್ ಎಜುಕೇಶನ್ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಂದು ತಮಾಷೆ ರೀತಿಯಲ್ಲಿ ಹೇಳ್ಬಿಟ್ರು. ಎಂಥ ವಿಕಟ ವ್ಯಂಗ್ಯ ನೋಡಿ. ಪಕ್ಕದಲ್ಲಿ ಶಾಲಾ ಮಕ್ಕಳನ್ನ ಕೂಡಿಸ್ಕೊಂಡ್ಬಿಟ್ಟು ನಿಮ್ಮ ಶಿಕ್ಷಣ ಇಲಾಖೆನ ಮುಚ್ತಾ ಇದ್ದೇನೆ ಅಂತ ಹೇಳಿದ್ರು. ಆದ್ರೆ ಒಂದೇ ಒಂದು ಸಣ್ಣ ವಿನಾಯಿತಿ, ಈ ವಿಕಲಚೇತನರು ಮತ್ತು ಬಡವರ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಏನ್ ಕೊಡ್ತಾ ಇದ್ರು ಅವ್ರಿಗೆ ಮಾತ್ರ ಸ್ವಲ್ಪ ಆರ್ಥಿಕ ನೆರವು ಕೊಡ್ಲಿಕ್ಕಾಗಿ ಸಾಂಕೇತಿಕವಾಗಿ ಒಂದು ಶಿಕ್ಷಣ ಇಲಾಖೆ ಒಂದು ಸಣ್ಣ ಕಚೇರಿ ಇಟ್ಕೊಂಡಿರ್ತಾರೆ ಅಂತ ಅಷ್ಟೇ ಹೊರತು, ಏನು ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಅಲ್ಲಿನ ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಒಂದು ಫೆಡರಲ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಅಂತಿತ್ತು. ಅಲ್ಲಿನ ಶಿಕ್ಷಣ ಇಲಾಖೆಯನ್ನ ವಿದ್ಯುಕ್ತವಾಗಿ ಅಸ್ತಿತ್ವಕ್ಕೆ ತಂದಿದ್ದು 1979ರಲ್ಲಿ. ಆವತ್ತು ಅಧ್ಯಕ್ಷರಾಗಿದ್ದ ಡೆಮೊಕ್ರೆಟಿಕ್ ಪಕ್ಷದ ಜಿಮ್ಮಿ ಕಾರ್ಟರ್, ತಮ್ಮದೇ ಸ್ವಪಕ್ಷೀಯರ ವಿರೋಧ ಕೂಡ ಇತ್ತು, ರಿಪಬ್ಲಿಕರಂತೂ ಬಹಳ ಕಟುವಾಗಿ ವಿರೋಧಿಸಿದ್ರು. ಆದ್ರೂ ಕೂಡ ಎಲ್ಲ ವರ್ಗದ ಮಕ್ಕಳಿಗೆ ಸಮಾನ ಶಿಕ್ಷಣ, ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದ ಸಮಾನ ಅವಕಾಶ ಸಿಗಲಿ ಅನ್ನೋ ಸದುದ್ದೇಶದಿಂದ ಆ ಜಿಮ್ಮಿ ಕಾರ್ಟರ್ ಅವರು ಅಸ್ತಿತ್ವಕ್ಕೆ ತಂದಿದ್ರು. ಇದಾಗಿ 45 ವರ್ಷಗಳ ನಂತರ ಟ್ರಂಪ್ ಮಹಾಶಯರು ಒಂದು ಅಭಿಪ್ರಾಯಕ್ಕೆ ಬಂದ್ಬಿಟ್ಟಿದ್ದಾರೆ. ನೋಡಿ, ಈ ಅಮೆರಿಕದ ಶಿಕ್ಷಣ ವ್ಯವಸ್ಥೆ ಹಾಳಾಗಿ ಹೋಗ್ಬಿಟ್ಟಿದೆ. ಕಳೆದ 45 ವರ್ಷಗಳಲ್ಲಿ ಸುಮಾರು $3 ಟ್ರಿಲಿಯನ್ ಅಧಿಕ ಹಣ ಖರ್ಚಾಗಿ ಹೋಗ್ಬಿಟ್ಟಿದೆ. ಅಂದ್ರೆ ಆವತ್ತಿಗಿಂತ 600 ಪಟ್ಟು ಜಾಸ್ತಿ ಹಣವನ್ನ ವ್ಯರ್ಥವಾಗಿ ಪೋಲು ಮಾಡ್ಬಿಟ್ಟಿದ್ದೇವೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ತರ ಇದೆ ಅಂತಂದ್ರೆ, 4ನೇ ತರಗತಿ ಮಕ್ಕಳಿಗೆ ಮೂಲ ಗಣಿತ ಕೂಡ ಬರ್ತಾ ಇಲ್ಲ, ಕೂಡೋ ಕಳಿಯೋ ಲೆಕ್ಕ ಕೂಡ ಬರ್ತಾ ಇಲ್ಲ, ಅವಕ್ಕೆ ನೆಟ್ಗೆ ಒಂದು ಪುಟ ಟೆಕ್ಸ್ಟ್ ಬುಕ್ ಓದ್ಲಿಕ್ಕೆ ಬರ್ತಾ ಇಲ್ಲ. ಇನ್ನು 8ನೇ ತರಗತಿ ಮಕ್ಕಳಿಗೆ ಅವ್ರಿಗೆ ಅಗತ್ಯವಿದ್ದಂತ ಗಣಿತದ ಜ್ಞಾನ ಇಲ್ವೇ ಇಲ್ಲ. ಅವರು ಕೂಡ ಅಷ್ಟೇ ಒಂದು ಪುಟ ಓದ್ರಿ ಅಂತಂದ್ರೆ ತಡವರಿಸ್ತಾ ಇರ್ತಾರೆ. ಇಂಥ ಶಿಕ್ಷಣ ವ್ಯವಸ್ಥೆ ಯಾಕಬೇಕು? ಹೀಗಾಗಿ ಅಮೆರಿಕ ಯುರೋಪಿಯನ್ ರಾಷ್ಟ್ರಗಳಿಗೆ ಹೋಲಿಸಿದ್ರೆ, ಮತ್ತಿತರ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನಮ್ಮ ಶಿಕ್ಷಣ ಗುಣಮಟ್ಟ ತೀರಾ ಕಳಪೆ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅದರಲ್ಲೂ ಸರ್ಕಾರಿ ಶಾಲೆಗಳ 40% ಹುಡುಗರಿಗೆ ಗಣಿತನೂ ಬರಲ್ಲ, ಓದ್ಲಿಕ್ಕೂ ಬರಲ್ಲ, ನೆಟ್ಗೆ ಭಾಷಾ ಪಠ್ಯಪುಸ್ತಕ ಓದ್ಲಿಕ್ಕೂ ಬರಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ಅಗತ್ಯವಿರೋ ಸಲಹೆಯನ್ನು ಕೊಟ್ಟಿದ್ದು ಈ ಹೆರಿಟೇಜ್ ಫೌಂಡೇಶನ್, ಆ ಚಿಂತನ ಚಿಲುಮೆ ಪ್ರಾಜೆಕ್ಟ್ 2025. ಅದರ ಅನುಗುಣವಾಗಿ ಇವರು ಶಿಕ್ಷಣ ಇಲಾಖೆಗೆ ಆರಿಸ್ಕೊಂಡ್ರಲ್ಲ, ಆ ಅಭ್ಯರ್ಥಿ ಮಂತ್ರಿ ಆಗ್ಲಿಕ್ಕೆ ಆರಿಸ್ಕೊಂಡ್ರಲ್ಲ, ಆ ಲಿಂಡಾ ಮ್ಯಾಕ್ಕೋಹನ್ ಅಂತ. ಆಕೆ ಶಿಕ್ಷಣ ತಜ್ಞೆ ಅಲ್ಲ, ಆಕೆ ಅಸಲಿಗೆ ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್ ಅನ್ನೋ ಕಂಪನಿಯ ಮುಖ್ಯಸ್ಥೆ ಆಗಿತ್ತು. ಅಂದ್ರೆ ವಿಶ್ವ ಮನರಂಜನಾ ಕುಸ್ತಿ ಪಂದ್ಯಾವಳಿಗಳ ಒಂದು ಕಂಪನಿ ಅದು. ಸೊ ವಿಶ್ವ ಕುಸ್ತಿ WWF ಅಂತ ಈ ಮನರಂಜನೆಗೋಸ್ಕರ ಭೀಕರವಾದ ಕುಸ್ತಿ ಕಾಳಗಳು ನಡೀತಾವಲ್ಲ, ಅಂತ ಕುಸ್ತಿ ಕಂಪನಿಯ ಮಾಲೀಕಳನ್ನ ಅವ್ರು ಕರ್ಕೊಂಡ್ಬಂದು ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ರು. ಆಕೆ ಕೊಟ್ಟಿರೋ ಟಾಸ್ಕ್ ಏನು ಅಂತಂದ್ರೆ, ಆದಷ್ಟು ಜಾಗೃತಿಯಾಗಿ ನಿನ್ನ ಶಿಕ್ಷಣ ಇಲಾಖೆಯನ್ನ ಬಂದ್ ಮಾಡು ಅಂತಂದ್ಬಿಟ್ಟು. ಈ ಗೋಷ್ಠಿ ಆಗ್ತಿರೋ ಹಾಗೇನೆ ಇದಕ್ಕೆ ಮೂಲ ಕಾರಣ ಪ್ರವೃತ್ತರಾದ ಹೆರಿಟೇಜ್ ಫೌಂಡೇಶನ್ ಸಲಹೆಗಾರರು ಏನ್ ಹೇಳಿದ್ರು ಗೊತ್ತಾ? ಇಟ್ಸ್ ಎ ಬ್ಯೂಟಿಫುಲ್ ಡೇ ಆಫ್ ಡಿಸ್ಮ್ಯಾಂಟ್ಲಿಂಗ್ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಅಂತ. ಶಿಕ್ಷಣ ಇಲಾಖೆಯನ್ನ ಬಂದ್ ಮಾಡ್ತಿರೋ, ಅದಕ್ಕೆ ಬೀಗ ಜಡಿತಿರೋ ಈ ಸಂದರ್ಭ ಅತ್ಯಂತ ಸುಂದರವಾದ ದಿನ ಅಂತಂದ್ಬಿಟ್ಟು ಅವರು ವರ್ಣಿಸ್ತಾರೆ. ಅಂತಂದ್ರೆ ಎಂಥ ಯಾವ ಮನಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ ಇವತ್ತಿನ ಅಮೆರಿಕದ ರಾಷ್ಟ್ರಪತಿ ಮತ್ತು ಅವರ ಸಲಹೆಗಾರರು. ಇದಕ್ಕೆ ಬಹುಮುಖ್ಯವಾದ ಕಾರಣ, ಅವರು ತಮ್ಮ ಅತ್ಯಂತ ಆಪ್ತ ಮಿತ್ರ, ಪ್ರಪಂಚದ ಅತ್ಯಂತ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ರನ್ನ ತಮ್ಮ ಸರ್ಕಾರಕ್ಕೆ ಸೇರಿಸ್ಕೊಂಡ್ಬಿಟ್ಟು, ಅವರು ಚುನಾಯಿತ ಪ್ರತಿನಿಧಿ ಏನಲ್ಲ, ಅದರಲ್ಲಿ ಚುನಾಯಿತರಲ್ಲದವ್ರನ್ನು ಕೂಡ ಮಂತ್ರಿ ಸ್ಥಾನಕ್ಕೆ ನೇಮಿಸುವ ಅವಕಾಶ ಇದೆ. ವಿವಿಧ ಕ್ಷೇತ್ರಗಳ ಪರಿಣಿತರನ್ನ ಯಾರನ್ನ ಬೇಕಾದ್ರೂ ಅವ್ರು ಮಂತ್ರಿ ಮಾಡಬಹುದು. ಈ ಎಲಾನ್ ಮಸ್ಕರ್ಗೋಸ್ಕರ ಒಂದು ಹೊಸ ಇಲಾಖೆಯನ್ನೇ ಮಾಡಿದ್ರು, ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಅಂತಂದ್ಬಿಟ್ಟು. ಸರ್ಕಾರದ ಕಾರ್ಯವೈಖರಿ ಸುಧಾರಣೆ, ಸರ್ಕಾರದ ಆಡಳಿತ ಸುಧಾರಣಾ ಇಲಾಖೆ ಅಂತಂದ್ಬಿಟ್ಟು ಒಂದು ಹೊಸ ಇಲಾಖೆ, ಡಾಜ್ ಅಂತ ಕರೀತಾರೆ. ಆ ಡಾಜ್ ಇಲಾಖೆಯ ಮುಖ್ಯಸ್ಥರನ್ನಾಗಿ ಎಲಾನ್ ಮಸ್ಕರನ್ನ ನೇಮಿಸಿದಾಕ್ಷಣವೇ ಆತ ಮಾಡ್ತಿರೋದೇನು ಅಂತಂದ್ರೆ, ಆದಷ್ಟು ಸರ್ಕಾರಿ ಇಲಾಖೆಗಳನ್ನ ಕಮ್ಮಿ ಮಾಡ್ತಾ ಹೋಗ್ಬೇಕು, ಅನಗತ್ಯವಾಗಿರೋ ಸರ್ಕಾರಿ ಇಲಾಖೆಗಳನ್ನ ಮುಚ್ಚಬೇಕು, ಅಲ್ಲಿರೋ ಹೆಚ್ಚುವರಿ ಉದ್ಯೋಗಿಗಳನ್ನ ತೆಗೆದುಹಾಕ್ಬೇಕು, ಕೆಲಸದಿಂದ ತೆಗೆದುಹಾಕ್ಬೇಕು ಅಂತ ಅಂದ್ಬಿಟ್ಟು ಆ ಪ್ರಕ್ರಿಯೆನ ಎಲಾನ್ ಮಸ್ಕ್ ಮಹಾಶಯರು ಶುರು ಮಾಡ್ಬಿಟ್ರು. ಅದರಲ್ಲೂ ಆ ಇಂಟೆಲಿಜೆನ್ಸ್ ಇಲಾಖೆ, ಅದರಲ್ಲೂ ಕೂಡ ನಮ್ಮ ಭಾರತ ಮೂಲದ ವ್ಯಕ್ತಿನೇ ಅದಕ್ಕೂ ಕೂಡ ಮಂತ್ರಿ ಆಗಿದ್ದಾರೆ. ಅವ್ರು ಮಾತ್ರ ಹೇಳಿದ್ರು, ಇಂಟೆಲಿಜೆನ್ಸ್ ಇಲಾಖೆ ತಮ್ಮ ಇಲಾಖೆ ಸುದ್ದಿಗೆ ನೀವು ಬರಬೇಡಿ, ಇಂಟರ್ಫಿಯರ್ ಆಗ್ಬೇಡಿ, ಯಾರು ಕೂಡ
ಬೇಗನೆ ನಿಮ್ಮ ಆ ರಾಜೀನಾಮೆಗಳನ್ನು ಕೊಡಬೇಡಿ, ಆತರ ಪಡಬೇಡಿ ಅಂತಂದ್ಬಿಟ್ಟು ಅವ್ರು ಎಚ್ಚರಿಕೆ ವಹಿಸಿದ್ರು. ಸ್ವಪಕ್ಷೀಯರಿಂದ ಕೂಡ ಆಗ್ಲೇ ಪ್ರತಿರೋಧ ಬರ್ತಾ ಇದೆ. ಅದನ್ನ ಯಾವುದನ್ನು ಲೆಕ್ಕಿಸ್ತಾ ಇಲ್ಲ ಈ ಡೊನಾಲ್ಡ್ ಟ್ರಂಪ್ ಮಹಾಶಯ. ಆಮೇಲೆ ಈಗಾಗಲೇ ಕೇವಲ ಶಾಲೆಗಳನ್ನು ಮುಚ್ಚೋದು ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಶಿಕ್ಷಣದ ಜವಾಬ್ದಾರಿಯಿಂದ ಕೈ ತೊಳ್ಕೊಳ್ಳೋದು ಅಷ್ಟೇ ಅಲ್ಲ, ಅಮೆರಿಕದ ಸರ್ವಶ್ರೇಷ್ಠ ವಿಶ್ವವಿದ್ಯಾಲಯದ ಪರಿಗಣಿತವಾಗಿದ್ದ ಆ ವಿಶ್ವವಿದ್ಯಾಲಯ ಕೂಡ ಒಂದು ಎಚ್ಚರಿಕೆಯನ್ನು ಈಗಾಗಲೇ ರವಾನಿಸಿಬಿಟ್ಟಿದ್ದಾರೆ. ಅದೇನು ಅಂತಂದ್ರೆ, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ 20ನೇ ಶತಮಾನದಲ್ಲಿ ಎಕನಾಮಿಕ್ಸ್ ನಲ್ಲಿ ಡಾಕ್ಟರೇಟ್ ಪಡ್ಕೊಂಡಿದ್ದ, ಎಕನಾಮಿಕ್ಸ್ ವಿಷಯದಲ್ಲಿ ಡಾಕ್ಟರೇಟ್ ಪಡ್ಕೊಂಡಿದ್ದ, ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ನೀಡಲಾಗ್ತಾ ಇದ್ದ ಕೇಂದ್ರ ಸರ್ಕಾರದ ಎಲ್ಲ ಸಂಶೋಧನಾ ನೆರವನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಆರ್ಥಿಕ ನಿಲುವನ್ನ ಸಂಪೂರ್ಣವಾಗಿ ಅನುದಾನವನ್ನೇ ಕಟ್ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಮತ್ತೊಂದು ಇದೇ ತರದ ವಿಶ್ವವಿದ್ಯಾಲಯ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದಲ್ಲಿ ಆರೋಗ್ಯ ವಿಚಾರಗಳಿಗೆ ಸಂಬಂಧಪಟ್ಟ ಸಂಶೋಧನೆಗೆ ನೀಡ್ತಾ ಇದ್ದ ಸುಮಾರು $175 ಬಿಲಿಯನ್ ಅನುದಾನವನ್ನು ಕೂಡ ಕಟ್ ಮಾಡಿದ್ದಾರೆ. ಇದರ ಮೂಲಕ ಇತರ ವಿಶ್ವವಿದ್ಯಾಲಯಗಳು ಯಾವಿದ್ವು, ಅಲ್ಲಿ ಹಾರ್ವರ್ಡ್ ಆಗ್ಲಿ ಅಥವಾ ಪ್ರಿನ್ಸ್ಟನ್ ಯೂನಿವರ್ಸಿಟಿ ಆಗ್ಲಿ, ಈ ತರದ ಸುಪ್ರಸಿದ್ಧ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಇತ್ಯಾದಿ ಯೂನಿವರ್ಸಿಟಿಗಳು, ಅಂದ್ರೆ ಎಲ್ಲಿ ಎಡವಿದ್ರೊಬ್ಬ ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿಯೋ ತತ್ವಜ್ಞಾನಿಯೋ ಸಿಗ್ತಾರೆ, ವಿಜ್ಞಾನಿಯೋ ಅಥವಾ ವಿದ್ವಾಂಸರು ಸಿಗ್ತಾರೆ. ವಿವಿಧ ವಿಷಯ ಪರಿಣಿತಿಗಳಲ್ಲಿ ನೊಬೆಲ್ ಸರ್ವಶ್ರೇಷ್ಠ ನೊಬೆಲ್ ಪ್ರಶಸ್ತಿ ವಿಜೇತರನ್ನ ರೂಪಿಸಿರುವಂತಹ ವಿಶ್ವವಿದ್ಯಾಲಯಗಳು ಕೂಡ ಈಗಾಗಲೇ ಎಚ್ಚರಿಕೆಯ ಸಂದೇಶ ರವಾನೆ ಆಗಿದೆ. ನಾನು ಯಾವ ರೀತಿ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಫಂಡ್ ಕಟ್ ಮಾಡಿದಿನೋ, ಯಾವ ರೀತಿ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಸಂಶೋಧನಾ ಅನುದಾನವನ್ನ ಕಟ್ ಮಾಡಿದಿನೋ, ನಿಮಗೂ ಕಟ್ ಮಾಡ್ತೇನೆ ಅನ್ನೋ ಸಂದೇಶವನ್ನ ರವಾನಿಸ್ಬಿಟ್ಟಿದ್ದಾರೆ. ಅದರಲ್ಲೊಂದು ರಾಜಕೀಯ ಉದ್ದೇಶ ಏನು ಅಂತಂದ್ರೆ, ಯಾವ್ಯಾವ ವಿಶ್ವವಿದ್ಯಾಲಯಗಳು ಇದುವರೆಗೂ ಕೂಡ ಕೆಲವು ವಿಶ್ವಮಾನ್ಯ ಮೌಲ್ಯಗಳನ್ನ ಉತ್ತೇಜಿಸ್ತಾ ಬರ್ತಾ ಇದ್ರು, ಸಮಾನತೆ, ಸಾಮಾಜಿಕ ನ್ಯಾಯ, ಅನ್ಯ ಲಿಂಗಿಗಳಿಗೆ ಪ್ರೋತ್ಸಾಹ, ವಿಕಲಚೇತನರಿಗೆ ಹೆಚ್ಚುವರಿ ಉತ್ತೇಜನ ಇತ್ಯಾದಿ ಸಾರ್ವತ್ರಿಕ ಮೌಲ್ಯಗಳು ಅಂತ ನಾವೇನ್ ಅನ್ಕೊಂಡಿದ್ವಿ, ಎಲ್ಲೆಲ್ಲಿ ಈ ಮಾನವೀಯ ಮೌಲ್ಯಗಳ ಒಂದು ಪ್ರತಿಪಾದನೆಗೆ ಅವಕಾಶ ಇತ್ತೋ ಅಂತ ವಿಶ್ವವಿದ್ಯಾಲಯಗಳೇ ತಮ್ಮ ಕುರ್ಚಿಗೆ ಗಂಡಾಂತರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಕುರ್ಚಿಗೆ ಅಪಾಯ ತರ್ತಿರೋರೆ ಎಲ್ಲೆಲ್ಲಿ ಮುಕ್ತ ರಾಜಕೀಯ ಅಭಿಪ್ರಾಯ ಪ್ರಕಟಣೆಗೆ, ಪ್ರತಿಭಟನೆಗೆ ಅವಕಾಶ ಕೊಡ್ತಾ ಇದ್ವೋ ಅಂತ ವಿಶ್ವವಿದ್ಯಾಲಯ ಮುಂದೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು, ಇಲ್ದರೆ ಸರ್ಕಾರ ನಿಮಗೆ ಅನುದಾನ ಕೊಡಲ್ಲ ಅಂತ. ತಮಾಷೆ ಏನು ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಅವ್ರಿಗಿಂತ ಮುಂಚೆನೆ ಕಳೆದ 2 ವರ್ಷಗಳಿಂದ ನಮ್ಮನ್ನ ಆಳ್ತಿರೋ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಬಹುಶಃ ಡೊನಾಲ್ಡ್ ಟ್ರಂಪ್ ಕೂಡ ಉತ್ತೇಜನ ಪಡೆದಿರಬಹುದು ಅಂತ ಕಾಣುತ್ತೆ. ಯಾವ ರೀತಿ ಇವರು ಈಗಾಗಲೇ ಸ್ಥಾಪನೆಯಾಗಿರೋ 9 ವಿಶ್ವವಿದ್ಯಾಲಯಗಳು ಮುಚ್ಚಬೇಕು ಅನ್ನೋ ತೀರ್ಮಾನ ಕೈಗೊಂಡಿದಾರೋ, ಆ ತೀರ್ಮಾನವೇ ಅವ್ರಿಗೂ ಸ್ಫೂರ್ತಿ ಕೊಟ್ಟಿರ್ಬೋದು ಅಂತ ನಾವು ಊಹಿಸ್ಬೋದು ಅಷ್ಟೇ. ಅದು ಸತ್ಯ ಅಲ್ಲ. ಯಾಕಂದ್ರೆ ಚುನಾವಣಾ ಪೂರ್ವದಲ್ಲೇನೆ ಅವ್ರು ಹೇಳ್ಬಿಟ್ಟಿದ್ರು, ನಮ್ಮ ಸರ್ಕಾರ ಈ ಸಾರಿ ಅಧಿಕಾರಕ್ಕೆ ಬಂದ್ರೆ ಶಿಕ್ಷಣ ಇಲಾಖೆನ ಮುಚ್ತೇವೆ ಅಂತಂದ್ಬಿಟ್ಟು. ಅಮೆರಿಕವನ್ನ ಸರ್ವಶ್ರೇಷ್ಠ ಪ್ರಜಾಪ್ರಭುತ್ವ ಅನ್ನೋ ಒಂದು ಹೆಗ್ಗಳಿಕೆಗೆ ಕಾರಣವಾಗಿದ್ದೇ ಅಲ್ಲಿನ ಶಿಕ್ಷಣ ವ್ಯವಸ್ಥೆ. ಅದರಲ್ಲೂ ಅಲ್ಲಿನ ಉನ್ನತ ಶಿಕ್ಷಣ ಸಂಸ್ಥೆಗಳು, ಹಾರ್ವರ್ಡ್ ಯೂನಿವರ್ಸಿಟಿ, ವ್ಯಾರ್ಟನ್ ಯೂನಿವರ್ಸಿಟಿ, ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ, ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿ, ಸದರ್ನ್ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಇತ್ಯಾದಿಗಳೆಲ್ಲ ಪ್ರಪಂಚದ ಅತ್ಯಂತ ಪ್ರತಿಭಾಶಾಲಿ ವಿಜ್ಞಾನಿಗಳನ್ನ, ವಿದ್ವಾಂಸರನ್ನ, ಹಣಕಾಸು ತಜ್ಞರನ್ನ ಆಕರ್ಷಿಸ್ತಾ ಇದ್ವು. ಎಲ್ಲ ಪ್ರತಿಭಾಶಾಲಿ ವ್ಯಕ್ತಿಗಳನ್ನ ಆಕರ್ಷಿಸ್ಬಿಟ್ಟು ಅತ್ಯುತ್ತಮವಾದ ಸಂಶೋಧನೆ ಮತ್ತು ಮಾನವ ಕುಲಕ್ಕೆ ಉಪಯೋಗವಾಗುವಂತ ಅನೇಕ ಇನೋವೇಷನ್ ಅಂತ ಏನ್ ಹೇಳ್ತೀವಿ, ಹೊಸ ಸಾಧ್ಯತೆಗಳು, ಹೊಸ ಬದುಕನ್ನೇ ತೆರೆದಿಡಬಲ್ಲಂತ ಸಂಶೋಧನೆಗೆ ಉತ್ತೇಜನ ಕೊಡ್ತಾ ಬರ್ತಾ ಇದ್ವು. ಅಲ್ಲಿನ ವಿಶ್ವವಿದ್ಯಾಲಯವು ಕೇವಲ ಸರ್ಕಾರಿ ಕೃಪಾ ಕಟಾಕ್ಷ ಅಷ್ಟೇ ಅಲ್ಲ, ಅಲ್ಲಿನ ಸುಪ್ರಸಿದ್ಧ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಉದ್ಯಮಿಗಳು ಕೂಡ ಈ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕ ನೆರವು ಕೊಡ್ತಾ ಬಂದಿದ್ದಾರೆ. ಒಂದು ಸರ್ವಶ್ರೇಷ್ಠ ಮಾದರಿ ಆಗ್ಬೇಕಾಗಿದ್ದ ಅಮೆರಿಕದ ಶಿಕ್ಷಣ ವ್ಯವಸ್ಥೆಗೆ ಕಂಟಕ ಕಾದಿದೆ ಅಂತ ಕಾಣುತ್ತೆ. ಇದೇ ರೀತಿ ಬಹುಶಃ ಆರೋಗ್ಯ ವ್ಯವಸ್ಥೆ ಕೂಡ ಸಂಚಕಾರ ಬರಬಹುದು. ಈಗಾಗಲೇ ರಿಪಬ್ಲಿಕನ್ ಪಕ್ಷದವರು, ಈ ಡೆಮಾಕ್ರೆಟಿಕ್ ಪಕ್ಷದ ಬರಾಕ್ ಒಬಾಮಾ ಅವ್ರು ಏನ್ ಶುರು ಮಾಡಿದ್ರು ಅಂದ್ರೆ, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಏನಿತ್ತು ಆ ಆರೋಗ್ಯ ವ್ಯವಸ್ಥೆಯನ್ನು ಕೂಡ ಮುಚ್ತೇವೆ ಅನ್ನೋ ಈಗಾಗಲೇ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ಬಿಟ್ಟಿದ್ದಾರೆ. ಮುಂದೆ ಇದೇ ಸ್ಥಿತಿ ಶಿಕ್ಷಣ ಇಲಾಖೆಗೆ ಬಂದ ಸ್ಥಿತಿ ಆರೋಗ್ಯ ಇಲಾಖೆಗೂ ಬರ್ಬೋದು ಅಂತ ಕಾಣುತ್ತೆ. ಅಷ್ಟೇ ಅಲ್ಲ, ಕೋವಿಡ್ ಸಂದರ್ಭದಲ್ಲಿ ಅವತ್ತು ಪ್ರಪಂಚದಾದ್ಯಂತ ಒಂದು ಕೋವಿಡ್ ವ್ಯಾಕ್ಸಿನ್ಗೋಸ್ಕರ ಸರ್ಕಾರಗಳು ಪರದಾಡ್ತಾ ಇದ್ದದನ್ನು ನಾವು ನೋಡಿದೀವಿ. ಸುದೈವವಶಾತ್ ನರೇಂದ್ರ ಮೋದಿ ಅವರ ಪ್ರತ್ಯಕ್ಷ ಪಾಲ್ಗೊಳ್ಳುವಿಕೆ ಮತ್ತು ಉತ್ತೇಜನದಿಂದಾಗಿ ಭಾರತದ 2 ಕಂಪನಿಗಳು, ಫಾರ್ಮಸ್ಯೂಟಿಕಲ್ ಕಂಪನಿಗಳು ಸ್ವದೇಶದಲ್ಲೇನೆ ಆ ವ್ಯಾಕ್ಸಿನ್ ತಯಾರಿಸಿದ್ರಿಂದ 140 ಕೋಟಿ ಭಾರತೀಯರ ಪೈಕಿ 120 ಕೋಟಿ ಜನಕ್ಕೆ ಈ ವ್ಯಾಕ್ಸಿನ್, ಪ್ರೌಢಾವಸ್ಥೆಯ ಜನಕ್ಕೆಲ್ಲ ವ್ಯಾಕ್ಸಿನ್ ಕೊಟ್ಟು ಅವರ ಜೀವ ರಕ್ಷಣೆ ಸಾಧ್ಯವಾಗಿತ್ತು. ಆದ್ರೆ ಟ್ರಂಪ್ ಮಹಾಶಯರು ಆಗ
ವ್ಯಾಕ್ಸಿನ್ ವಿರೋಧಿ ಒಂದು ಆಂದೋಲನ ಶುರು ಮಾಡ್ಬಿಟ್ಟಿದ್ರು. ವ್ಯಾಕ್ಸಿನ್ ಯಾಕೆ ಹಾಕ್ಬೇಕು, ನಿರುಪಯುಕ್ತ ಅಂತ ಅವರ ವೈದ್ಯಕೀಯ ಸಲಹೆಗಾರರು ಸಲಹೆ ಕೊಟ್ಟಿದ್ರಂತೆ. ಈಗ ಅದು ಕೂಡ ನಡೀತಾ ಇದೆ ಅಮೆರಿಕದ, ಅದೊಂದು ಅಭಿಯಾನವೇ ನಡೀತಾ ಇದೆ, ವ್ಯಾಕ್ಸಿನ್ ವಿರೋಧಿ ಅಭಿಯಾನ. ಈ ರೀತಿ ಸ್ಥಾಪಿತ ವೈಜ್ಞಾನಿಕ ಪರಂಪರೆಗೆ, ಸ್ಥಾಪಿತ ಶೈಕ್ಷಣಿಕ ಪರಂಪರೆಗೆ, ಸಂಶೋಧನಾ ಪರಂಪರೆಗೆ ಎಲ್ಲಕ್ಕೂ ಸಂಚಕಾರ ತರಲಿಕ್ಕೆ ಹೊರಟಿದ್ದಾರೆ ಅಂತ ಕಾಣುತ್ತೆ ಈ ಡೊನಾಲ್ಡ್ ಟ್ರಂಪ್ ಮಹಾಶಯರು. ಅವರ ಸನ್ಮಿತ್ರರು ಅಂತ ಗುರುತಿಸ್ಕೊಳ್ಳೋ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹುಶಃ ಈ ತರದ ಹುಮ್ಮತನಕ್ಕೆ ಕೈ ಹಾಕ್ಲಾರ ಅಂತ ಅನ್ಸಿದೆ. ಯಾಕಂದ್ರೆ ಅವರು ಆರಂಭದ ಕೂಡ ಈ ರೀತಿ ಶಿಕ್ಷಣ ವಿರೋಧಿ ನೀತಿ ಯಾವತ್ತೂ ಮಾಡೇ ಇಲ್ಲ. ಅಷ್ಟೇ ಅಲ್ಲ, ವೈಜ್ಞಾನಿಕ ಸಂಶೋಧನೆಗೆ 50,000 ಕೋಟಿ ರೂಪಾಯಿ ಕಾರ್ಪಸ್ ನಿಧಿ, ಒಂದು ಮೂಲ ನಿಧಿಯನ್ನು ಸ್ಥಾಪಿಸೋ ಘೋಷಣೆಯನ್ನ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದೆ. ಎಲ್ಲೋ ಜಾಗತೀಕರಣದ ಯುಗ ಮುಕ್ತಾಯ ಆದಂತೆ ಅಂತ ಕಾಣುತ್ತೆ. ಅಮೆರಿಕದಲ್ಲಿ ಇದೊಂಥರ ವಿಚಿತ್ರ ರೀತಿಯ ರಾಷ್ಟ್ರೀಯತೆ. ಅಮೆರಿಕದ ಮೂಲ ನಿವಾಸಿಗಳು ಹೊರತುಪಡಿಸಿ ಉಳಿದವರೆಲ್ಲ ತೊಲಗಲಿ ಅನ್ನೋ ಆದೇಶ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅವ್ರಿಗಿದ್ದು ಆ ಅಸಡ್ಡೆಯ ಭಾವನೆ, ಒಂದು ತಾತ್ಸಾರದ ಭಾವನೆ, ಅದೀಗ ಆ ಶಿಕ್ಷಣ ಇಲಾಖೆಯನ್ನು ವ್ಯವಸ್ಥಿತವಾಗಿ ಮುಚ್ಚೋದ್ರಲ್ಲಿ, ಅದನ್ನು ಬಂದ್ ಮಾಡೋಕ್ಕೆ ಕಾರಣವಾಗಿದೆ ಅಂತ ಕಾಣುತ್ತೆ. ಇದೊಂದು ದುರಂತ ಅಧ್ಯಾಯ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಲ್ಲಿನ ಮಕ್ಕಳಿಗೆ, ಶಿಕ್ಷಕರಿಗೆ, ವೈದ್ಯರುಗಳಿಗೆ ಇನ್ಯಾವ ಕಂಟಕ ಕಾದಿದೆಯೋ ಕಾದು ನೋಡ್ಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.